ಇವತ್ತೇ ತೆರೆ ಬೀಳುತ್ತಾ? ಅಂತಿಮ ಹಂತಕ್ಕೆ ಬಂದಿದೆಯಾ ಈ ಭೂಮಿ ಅಗೆಯುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆಗಳಿಗೆ ಬಹುತೇಕ ಇವತ್ತು ಅಕ್ಯುರೇಟ್ ಉತ್ತರ ಸಿಗಲಿಕ್ಕಿದೆ. ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳಬಹುದು. ಅಂತಿಮ ಚರಣಕ್ಕೆ SIT ತನಿಖೆ ತಲುಪಿತ್ತಾ ಅನ್ನುವಂತಹ ಪ್ರಶ್ನೆ. SITಯಿಂದ ಇವತ್ತು ವಿಚಾರಣೆಯೋ ಅಥವಾ ಮತ್ತೆ ಭೂಮಿ ಅಗೆಯುವಂತಹ ಕೆಲಸವೋ? ಕಳೆದ 3 ದಿನಗಳಿಂದ ಉತ್ಖನನ ನಡೆದಿಲ್ಲ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ SITಯ ಮುಂದಿನ ನಡೆ. ಉತ್ಖನನಕ್ಕೆ ಬ್ರೇಕ್ ಹಾಕಿ ಸ್ಥಳ ಮಹಾಜರು ನಡೆಸುವ ಸಾಧ್ಯತೆ ಇದೆ. ಇನ್ನ ಆ ಮುಸುಕುಧಾರಿ ವ್ಯಕ್ತಿ ಹೇಳಿದಂತೆಯೇ ಇನ್ನೂ ಕೆಲವು ಸ್ಥಳಗಳು ಗುರುತಿಸುವಂಥದ್ದು ಬಾಕಿ ಇದೆ. ಹಾಗಿದ್ರೆ ಇವತ್ತು ಸ್ಥಳ ಗುರುತು ಮಾಡೋದಕ್ಕೆ ಮುಂದಾದರೆ ಮತ್ತೆ ಉತ್ಖನನ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ಅರ್ಥ. ಅಥವಾ ಉತ್ಖನನವನ್ನು ಇಲ್ಲಿಗೆ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಮುಂದಾದರೆ ಇನ್ನೂ ಒಂದು ವಿಚಾರ ಇದೆ ವೀಕ್ಷಕರೇ. ಆತ ತಂದಿದ್ದ ತಲೆಬುರುಡೆ ಹಿಂದೆ ಬಿದ್ದರೆ ಹಾಗಿದ್ರೆ SIT ಅಧಿಕಾರಿಗಳು ಈ ತಲೆಬುರುಡೆಯನ್ನು ತಂದಿದ್ದು ಎಲ್ಲಿಂದ, ಯಾರದ್ದು, ಏನು, ಎತ್ತ, ಅದರ ಸ್ಥಳ ಮಹಾಜರ್ ಕೋರ್ಟ್ಗೆ ಹಾಜರುಪಡಿಸಿರುವ ಬುರುಡೆಯ ಮೂಲ ಪತ್ತೆ ಕಾರ್ಯ ಇವತ್ತು ನಡೆಯಬಹುದು. ಬುರುಡೆ ತಂದ ಸ್ಥಳದ ಮಹಾಜರು ಇನ್ನೂ ಕೂಡ ಬಾಕಿ ಇದೆ. ಅನಾಮಧೇಯ ವಾಸ್ತವ್ಯ ಇದ್ದ ಸ್ಥಳದ ಮಹಾಜರು ಆಗಬೇಕಾಗಿದೆ. ಇವತ್ತಿನ SIT ನಡೆ ನಿರ್ಧರಿಸಲಿದೆ ತನಿಖೆಯ ಭವಿಷ್ಯವನ್ನು. ಸೊ ಈ ಅನಾಮಧೇಯ ವ್ಯಕ್ತಿ ಮತ್ತಷ್ಟು ಸ್ಥಳ ಗುರುತಿಸ್ತೀನಿ ಸಾರ್, ಇನ್ನಷ್ಟು ಸ್ಥಳಗಳಿದೆ ಸಾರ್ ಅಂತ ಮೊನ್ನೆ ಹೇಳಿದ್ದ. ಆ ಪ್ರಕಾರವಾಗಿ SIT ಇವನ ತಾಳಕ್ಕೆ ಕುಣಿಯುತ್ತಾ ಅಥವಾ ಇವತ್ತು ಈ ಉತ್ಖನನ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಹೋಗುತ್ತಾ? ಅಂದರೆ ಆತ ಮೊದಲು ತಂದಿದ್ದ ತಲೆಬುರುಡೆ ಎಲ್ಲಿಂದ ಬಂತು, ಏನು, ಎತ್ತ, ಈ ಬಗ್ಗೆ ಏನಾದರೂ ಅಲ್ಲಿ ಇವತ್ತು ತನಿಖೆ ನಡೆಯುತ್ತಾ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ದಿನೇಶ್, ಏನೇನು ಆಗ್ಬೋದು ಇವತ್ತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇದುವರೆಗೆ 17 ಪಾಯಿಂಟ್ಗಳ ಉತ್ಖನನ ಆಗಿರುವಂಥದ್ದು. ಕೇವಲ 6ನೇ ಪಾಯಿಂಟ್ನಲ್ಲಿ ಹೊರತುಪಡಿಸಿದಂತೆ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. ಮೊನ್ನೆ ಗುರುವಾರಕ್ಕೆ ಈ ಒಂದು ಉತ್ಖನನ ಸ್ಟಾಪ್ ಆಗಿರುವಂಥದ್ದು. ಶುಕ್ರವಾರ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಜೆ ಇತ್ತು. ಶನಿವಾರ ಈ ಉತ್ಖನನ ಆಗಲಿ ಮಹಾಜರು ಆಗಲಿ ನಡೀಲಿಲ್ಲ. ಆದಿತ್ಯವಾರ ರಜೆ ಇತ್ತು. ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಇನ್ನು ಮುಂದೆ ನೋಡಬೇಕಷ್ಟೇ. ಆದರೆ ಇವತ್ತು ಉತ್ಖನನ ನಡೆಯುವುದು ಬಹುತೇಕ ಡೌಟ್. ಯಾಕಂದರೆ ಉತ್ಖನನಕ್ಕೆ ನಡಿಬೇಕಾದ್ರೆ ಆರಂಭದಲ್ಲೇ ಪಂಚಾಯತಿಗೆ ಕಾರ್ಮಿಕರನ್ನ ಬರ ಹೇಳ್ತಾರೆ. ಅಂದರೆ ಉತ್ಖನನಕ್ಕೆ ಬೇಕಾದಂಥ ಒಂದಷ್ಟು ಕಾರ್ಮಿಕರನ್ನ ಮೊದಲೇ ಕರೆಸಿಕೊಳ್ತಾರೆ. ಆದರೆ ಇವತ್ತು ಯಾವುದೇ ರೀತಿಯಾಗಿ ಕಾರ್ಮಿಕರಿಗೆ ಬರಲಿಕ್ಕೆ ಹೇಳಲಿಲ್ಲ. ಹೀಗಾಗಿ ಉತ್ಖನನ ನಡೆಯುವುದು ಡೌಟ್ ಅಂತ ಹೇಳಲಾಗ್ತಿದೆ. ಜೊತೆಗೆ ಮಹಾಜರು ಕೂಡ ಡೌಟ್ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ಯಾಕಂದರೆ ಮಹಾಜರಿಗೆ ಬೇಕಾದರೆ ಈ ಕಡೆ ಕರ್ಕೊಂಡು ಬರಬೇಕು, ಅದು ಕೂಡ ಇನ್ನೂ ಆಗಿಲ್ಲ. ಹೀಗಾಗಿ ಇವತ್ತು ವಿಚಾರಣೆ ನಡುವಂಥ ಸಾಧ್ಯತೆ ಇದೆ. ಅಂದರೆ ಸಾಕಷ್ಟು ವಿಚಾರಣೆ ಬಾಕಿ ಇದೆ. ಆತನ ಭಾಳಷ್ಟು ವಿಚಾರಣೆಗಳು ಬಾಕಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಮಂದಿ ಈಗಾಗಲೇ ದೂರು ನೀಡಿರುವಂಥದ್ದು. ಅಂದರೆ ಈತ ಹೂಳುತ್ತಿರುವುದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಒಂದು ದೂರನ್ನು ಸಾಕಷ್ಟು ಮಂದಿ ನೀಡಿದ್ದಾರೆ. ಅಂದರೆ 13ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ, ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರ ಒಂದಷ್ಟು ವಿಚಾರಣೆ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಆತ ಈಗಾಗಲೇ ಕೋರ್ಟಿಗೆ ಒಪ್ಪಿಸಿದಂಥ ಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಏನಾದರೂ ಮಹಾಜರು ಮಾಡಿದರೆ ಇವತ್ತು ಬುರುಡೆ ತಂದ ಸ್ಥಳದಲ್ಲಿ ಮಹಾಜರು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ ಇಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಯಾವ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದ್ದ ಆ ಪ್ರದೇಶದ ಮಹಾಜರು ಕೂಡ ಬಾಕಿ ಇದೆ. ಇನ್ನೂ ಕೂಡ ಆ ಪ್ರದೇಶದ ಮಹಾಜರು ಆಗಿಲ್ಲ. ಕೇವಲ ದೇವಸ್ಥಾನದ ಪಕ್ಕದಲ್ಲಿ ಇದ್ದಂಥ ಒಂದು ಆತ ತಂಗುತ್ತಿದ್ದಂತಂದರೆ ಅಲ್ಲಿ ನಿಲ್ತಾ ಇದ್ದಂಥ ಕಡೆಯ ಒಂದು ಮಹಾಜರು ಆಗಿದೆ ಹೊರತು ಬೇರೆ ಕಡೆಯ ಮಹಾಜರು ಆಗಿಲ್ಲ. ಹೀಗಾಗಿ ಆತನ ವಾಸ್ತವ್ಯ ಇದ್ದಂಥ ಮನೆ, ವಾಸ್ತವ್ಯ ಇದ್ದಂಥ ಒಂದು ಏನು ಇದ್ದಂಥ ಸ್ಥಳ ಏನಿದೆ ಅದರ ಮಹಾಜರು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಅದರ ಮಹಾಜರು ಇವತ್ತು ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಮಹಾಜರು ಆದರೆ ಒಂದು ಬುರುಡೆಯ ತಂದ ಸ್ಥಳದಿಂದ ಮಹಾಜರಾಗ್ಬೋದು, ಇಲ್ಲಾದರೆ ಆತ ವಾಸ್ತವ್ಯ ಹೂಡಿದಂಥ ಮನೆ ಏನಿದೆ ಅದರ ಮಹಾಜರು ಕೂಡ ಆಗ್ಬೋದು. ಅದರ ಹೊರತುಪಡಿಸಿದಂತೆ ಇವತ್ತು ಸುದೀರ್ಘವಾದಂಥ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಒಂದು ಆತನ ಪ್ರತಿ ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರತಿ ಪಾಯಿಂಟ್ನಲ್ಲಿ ಇದ್ದಂಥ ಅಲ್ಲಿ ಇದ್ದಂಥ ಜನರಾಗಿರ್ಬೋದು ಮತ್ತು ಅದು ಯಾರು ಹೇಳಿ ಹೂತು ಹಾಕಲಾಗಿತ್ತು, ಜೊತೆಗೆ ಹೂತು ಹಾಕುವಂಥ ಸಂದರ್ಭದಲ್ಲಿ
ಯಾರೆಲ್ಲ ಇದ್ರು, ಈ ರೀತಿಯಾದಂಥ ಪ್ರತಿ ಪಾಯಿಂಟ್ನ ದಾಖಲೀಕರಣ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಏನು ವಿಚಾರಣೆಗಳು ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ರಿಪೋರ್ಟುಗಳನ್ನು ಇವತ್ತು SIT ಅಧಿಕಾರಿಗಳು ತಯಾರಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಇವತ್ತು ಸೆಷನ್ ಇರುತ್ತೆ. ಹೀಗಾಗಿ ಅಲ್ಲಿ ಒಂದಷ್ಟು ಇದೇ ವಿಚಾರವಾಗಿ ಗಂಭೀರವಾದಂಥ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಏನು ನಡೀತಾ ಇದೆ, ಆ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳುತ್ತಾ, ಅಂತಿಮ ಹಂತಕ್ಕೆ ಬಂದಿದೆಯಾ ಈ ಭೂಮಿ ಅಗಿಯುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆಗಳಿಗೆ ಬಹುತೇಕ ಇವತ್ತು ಅಕ್ಯುರೇಟ್ ಉತ್ತರ ಸಿಗಲಿಕ್ಕಿದೆ. ಧರ್ಮಸ್ಥಳ ಶೋಧ ಕಾರ್ಯಕ್ಕೆ ಇವತ್ತೇ ತೆರೆ ಬೀಳಬಹುದು. ಅಂತಿಮ ಚರಣಕ್ಕೆ SIT ತನಿಖೆ ತಲುಪಿತಾ ಅನ್ನುವಂತಹ ಪ್ರಶ್ನೆ. SITಯಿಂದ ಇವತ್ತು ವಿಚಾರಣೆಯೋ ಅಥವಾ ಮತ್ತೆ ಭೂಮಿ ಅಗಿಯುವಂತಹ ಕೆಲಸವೋ? ಕಳೆದ 3 ದಿನಗಳಿಂದ ಉತ್ಖನನ ನಡೆದಿಲ್ಲ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ SITಯ ಮುಂದಿನ ನಡೆ. ಉತ್ಖನನಕ್ಕೆ ಬ್ರೇಕ್ ಹಾಕಿ ಸ್ಥಳ ಮಹಾಜರು ನಡೆಸುವ ಸಾಧ್ಯತೆ ಇದೆ. ಇನ್ನು ಆ ಮುಸುಕುಧಾರಿ ವ್ಯಕ್ತಿ ಹೇಳಿದಂತೆಯೇ ಇನ್ನೂ ಕೆಲವು ಸ್ಥಳಗಳು ಗುರುತಿಸುವಂಥದ್ದು ಬಾಕಿ ಇದೆ. ಹಾಗಿದ್ರೆ ಇವತ್ತು ಸ್ಥಳ ಗುರುತು ಮಾಡೋದಕ್ಕೆ ಮುಂದಾದರೆ ಮತ್ತೆ ಉತ್ಖನನ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ಅರ್ಥ. ಅಥವಾ ಉತ್ಖನನವನ್ನು ಇಲ್ಲಿಗೆ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಮುಂದಾದರೆ ಇನ್ನೂ ಒಂದು ವಿಚಾರ ಇದೆ ವೀಕ್ಷಕರೇ, ಆತ ತಂದಿದ್ದ ತಲೆಬುರುಡೆ ಹಿಂದೆ ಬಿದ್ದರೆ ಹಾಗಿದ್ರೆ SIT ಅಧಿಕಾರಿಗಳು ಈ ತಲೆಬುರುಡೆಯನ್ನು ತಂದಿದ್ದು ಎಲ್ಲಿಂದ, ಯಾರದ್ದು, ಏನು, ಎತ್ತ, ಅದರ ಸ್ಥಳ ಮಹಾಜರ್ ಕೋರ್ಟ್ಗೆ ಹಾಜರುಪಡಿಸಿರೋ ಬುರುಡೆಯ ಮೂಲ ಪತ್ತೆ ಕಾರ್ಯ ಇವತ್ತು ನಡೆಯಬಹುದು. ಬುರುಡೆ ತಂದ ಸ್ಥಳದ ಮಹಾಜರು ಇನ್ನೂ ಕೂಡ ಬಾಕಿ ಇದೆ. ಅನಾಮಧೇಯ ವಾಸ್ತವ್ಯ ಇದ್ದ ಸ್ಥಳದ ಮಹಾಜರು ಆಗಬೇಕಾಗಿದೆ. ಇವತ್ತಿನ SIT ನಡೆ ನಿರ್ಧರಿಸಲಿದೆ ತನಿಖೆಯ ಭವಿಷ್ಯವನ್ನು. ಸೊ ಈ ಅನಾಮಧೇಯ ವ್ಯಕ್ತಿ ಮತ್ತಷ್ಟು ಸ್ಥಳ ಗುರುತಿಸ್ತೀನಿ ಸಾರ್, ಇನ್ನಷ್ಟು ಸ್ಥಳಗಳಿದೆ ಸಾರ್ ಅಂತ ಮೊನ್ನೆ ಹೇಳಿದ್ದ. ಆ ಪ್ರಕಾರವಾಗಿ SIT ಇವನ ತಾಳಕ್ಕೆ ಕುಣಿಯುತ್ತಾ ಅಥವಾ ಇವತ್ತು ಈ ಉತ್ಖನನ ನಿಲ್ಲಿಸಿ ಸ್ಥಳ ಮಹಾಜರಿಗೆ ಹೋಗುತ್ತಾ, ಅಂದರೆ ಆತ ಮೊದಲು ತಂದಿದ್ದ ತಲೆಬುರುಡೆ ಎಲ್ಲಿಂದ ಬಂತು, ಏನು, ಎತ್ತ, ಈ ಬಗ್ಗೆ ಏನಾದರೂ ಅಲ್ಲಿ ಇವತ್ತು ತನಿಖೆ ನಡೆಯುತ್ತಾ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ. ದಿನೇಶ್, ಏನೇನು ಆಗ್ಬೋದು ಇವತ್ತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇದುವರೆಗೆ 17 ಪಾಯಿಂಟ್ಗಳ ಉತ್ಖನನ ಆಗಿರುವಂಥದ್ದು. ಕೇವಲ 6ನೇ ಪಾಯಿಂಟ್ನಲ್ಲಿ ಹೊರತುಪಡಿಸಿದಂತೆ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. ಮೊನ್ನೆ ಗುರುವಾರಕ್ಕೆ ಈ ಒಂದು ಉತ್ಖನನ ಸ್ಟಾಪ್ ಆಗಿರುವಂಥದ್ದು. ಶುಕ್ರವಾರ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಜೆ ಇತ್ತು. ಶನಿವಾರ ಈ ಉತ್ಖನನ ಆಗಲಿ ಮಹಾಜರು ಆಗಲಿ ನಡೀಲಿಲ್ಲ. ಆದಿತ್ಯವಾರ ರಜೆ ಇತ್ತು. ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಇನ್ನು ಮುಂದೆ ನೋಡಬೇಕಷ್ಟೇ. ಆದರೆ ಇವತ್ತು ಉತ್ಖನನ ನಡೆಯುವುದು ಬಹುತೇಕ ಡೌಟ್. ಯಾಕಂದರೆ ಉತ್ಖನನಕ್ಕೆ ನಡಿಬೇಕಾದ್ರೆ ಆರಂಭದಲ್ಲೇ ಪಂಚಾಯತಿಗೆ ಕಾರ್ಮಿಕರನ್ನ ಬರ ಹೇಳ್ತಾರೆ. ಅಂದರೆ ಉತ್ಖನನಕ್ಕೆ ಬೇಕಾದಂಥ ಒಂದಷ್ಟು ಕಾರ್ಮಿಕರನ್ನ ಮೊದಲೇ ಕರೆಸಿಕೊಳ್ತಾರೆ. ಆದರೆ ಇವತ್ತು ಯಾವುದೇ ರೀತಿಯಾಗಿ ಕಾರ್ಮಿಕರಿಗೆ ಬರಲಿಕ್ಕೆ ಹೇಳಲಿಲ್ಲ. ಹೀಗಾಗಿ ಉತ್ಖನನ ನಡೆಯುವುದು ಡೌಟ್ ಅಂತ ಹೇಳಲಾಗ್ತಿದೆ. ಜೊತೆಗೆ ಮಹಾಜರು ಕೂಡ ಡೌಟ್ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು. ಯಾಕಂದರೆ ಮಹಾಜರಿಗೆ ಬೇಕಾದರೆ ಈ ಕಡೆ ಕರ್ಕೊಂಡು ಬರಬೇಕು, ಅದು ಕೂಡ ಇನ್ನೂ ಆಗಿಲ್ಲ. ಹೀಗಾಗಿ ಇವತ್ತು ವಿಚಾರಣೆ ನಡುವಂಥ ಸಾಧ್ಯತೆ ಇದೆ. ಅಂದರೆ ಸಾಕಷ್ಟು ವಿಚಾರಣೆ ಬಾಕಿ ಇದೆ. ಆತನ ಭಾಳಷ್ಟು ವಿಚಾರಣೆಗಳು ಬಾಕಿ ಇರುವಂಥದ್ದು. ಜೊತೆಗೆ ಸಾಕಷ್ಟು ಮಂದಿ ಈಗಾಗಲೇ ದೂರು ನೀಡಿರುವಂಥದ್ದು. ಅಂದರೆ ಈತ ಹೂಳುತ್ತಿರುವುದನ್ನು ನಾವು ನೋಡಿದ್ದೀವಿ ಅನ್ನುವಂಥ ಒಂದು ದೂರನ್ನು ಸಾಕಷ್ಟು ಮಂದಿ ನೀಡಿದ್ದಾರೆ. ಅಂದರೆ 13ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ, ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅವರ ಒಂದಷ್ಟು ವಿಚಾರಣೆ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಆತ ಈಗಾಗಲೇ ಕೋರ್ಟಿಗೆ ಒಪ್ಪಿಸಿದಂಥ ಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಏನಾದರೂ ಮಹಾಜರು ಮಾಡಿದರೆ ಇವತ್ತು ಬುರುಡೆ ತಂದ ಸ್ಥಳದಲ್ಲಿ ಮಹಾಜರು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ ಇಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಯಾವ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದ್ದ ಆ ಪ್ರದೇಶದ ಮಹಾಜರು ಕೂಡ ಬಾಕಿ ಇದೆ. ಇನ್ನೂ ಕೂಡ ಆ ಪ್ರದೇಶದ ಮಹಾಜರು ಆಗಿಲ್ಲ. ಕೇವಲ ದೇವಸ್ಥಾನದ ಪಕ್ಕದಲ್ಲಿ ಇದ್ದಂಥ ಒಂದು ಆತ ತಂಗುತ್ತಿದ್ದಂಥ ಅಂದರೆ ಅಲ್ಲಿ ನಿಲ್ತಾ ಇದ್ದಂಥ ಕಡೆಯ ಒಂದು ಮಹಾಜರು ಆಗಿದೆ ಹೊರತು ಬೇರೆ ಕಡೆಯ ಮಹಾಜರು ಆಗಿಲ್ಲ. ಹೀಗಾಗಿ ಆತನ ವಾಸ್ತವ್ಯ ಇದ್ದಂಥ ಮನೆ, ವಾಸ್ತವ್ಯ ಇದ್ದಂಥ ಒಂದು ಏನು ಇದ್ದಂಥ ಸ್ಥಳ ಏನಿದೆ ಅದರ ಮಹಾಜರು ಇನ್ನೂ ಕೂಡ ಬಾಕಿ ಇದೆ. ಹೀಗಾಗಿ ಅದರ ಮಹಾಜರು ಇವತ್ತು
ಹೊರತುಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಮಹಜರು ಆದರೆ ಒಂದು ಬುರುಡೆಯ ತಂದ ಸ್ಥಳದಿಂದ ಮಹಜರಾಗ್ಬೋದು, ಇಲ್ಲಾಂದರೆ ಆತ ವಾಸ್ತವ್ಯ ಹೂಡಿದಂಥ ಮನೆ ಏನಿದೆ ಅದರ ಮಹಜರು ಕೂಡ ಆಗ್ಬೋದು. ಅದರ ಹೊರತುಪಡಿಸಿದಂತೆ ಇವತ್ತು ಸುದೀರ್ಘವಾದಂಥ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಒಂದು ಆತನ ಪ್ರತಿ ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಈಗಾಗಲೇ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ. ಅಂದರೆ ಪ್ರತಿ ಪಾಯಿಂಟ್ನಲ್ಲಿ ಇದ್ದಂಥ ಅಲ್ಲಿ ಇದ್ದಂಥ ಜನರಾಗಿರ್ಬೋದು ಮತ್ತು ಅದು ಯಾರು ಹೇಳಿ ಹೂತು ಹಾಕಲಾಗಿತ್ತು, ಜೊತೆಗೆ ಹೂತು ಹಾಕುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಈ ರೀತಿಯಾದಂಥ ಪ್ರತಿ ಪಾಯಿಂಟ್ನ ದಾಖಲೀಕರಣ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಏನು ವಿಚಾರಣೆಗಳು ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ರಿಪೋರ್ಟ್ಗಳನ್ನು ಇವತ್ತು SIT ಅಧಿಕಾರಿಗಳು ತಯಾರಿಸುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಇವತ್ತು ಸೆಷನ್